ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಜೂನ್ 11ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 13 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಮುಂಬರ್ತಕ್ಕಂಥ ಸ್ಟೇಟ್ ಹಾಗೆ ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ಗಳಿಗೂ ಸಹ ನಿಮಗೆ ಉಪಯೋಗ ಆಗುತ್ತೆ, ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಇತ್ತೀಚೆಗೆ ಶೌರ್ಯ ಚಕ್ರ ಪ್ರಶಸ್ತಿ ಪಡೆದ ಲೆಫ್ಟಿನೆಂಟ್ ಕಮಾಂಡರ್ ಸೂರಜ್ ಪ್ರಶರ್ ಯಾವ ಭದ್ರತಾ ಪಡೆಗೆ ಸೇರಿದವರು ಅಂತ ಕೇಳಿದ್ದಾರೆ. ಸೊ ಲೆಫ್ಟಿನೆಂಟ್ ಕಮಾಂಡರ್ ಆಗಿರತಕ್ಕಂತಹ ಸೂರಜ್ ಅವರಿಗೆ ಯಾವ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗತ್ತೆ ಶೌರ್ಯ ಚಕ್ರ ಪ್ರಶಸ್ತಿಯನ್ನು ಇವರಿಗೆ ನೀಡಿ ಗೌರವಿಸಲಾಗಿದೆ ಅಂತ. ಯಾವ ಪ್ರಶಸ್ತಿ? ಶೌರ್ಯ ಚಕ್ರ ಪ್ರಶಸ್ತಿ. ಹಾಗಾದರೆ ಇವರು ಯಾವ ಒಂದು ಭದ್ರತಾ ಪಡೆಗೆ ಸೇರಿದವರಾಗಿದ್ದಾರೆ ಅಂತ? ಆರ್ಮಿಗೆ, ನೌಕಾಪಡೆ, ವಾಯುಪಡೆ, ಹಾಗೆ ಈ ಒಂದು BSF ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದಾಗುತ್ತೆ? ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಇಸ್ ಒಂದು ನೌಕಾಪಡೆ ಅಂತ ಹೇಳ್ತೀವಿ. ಈ ಒಂದು ಶೌರ್ಯ ಚಕ್ರ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಲೆಫ್ಟಿನೆಂಟ್ ಕಮಾಂಡರ್ ಸೂರಜ್ ಪ್ರಶರ್ ಅವರು ನೌಕಾಪಡೆಗೆ ಸೇರಿರ್ತಕ್ಕಂಥ ಆರ್ಮಿ ಅಫಿಷಿಯಲ್ ಆಗಿದ್ದಾರೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಒಂದು ಏನು ಅಂತಂದರೆ, ಈ ಪ್ರಶಸ್ತಿಗಳು ರೀಸೆಂಟಾಗಿ ಏನು ನಮ್ಮ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ನೀಡಿದ್ದಾರಲ್ವ, ಯಾವುದ್ಯಾವ್ದು ಪ್ರಶಸ್ತಿ ನೀಡಿದ್ದಾರೆ? ಪರಮವೀರ ಚಕ್ರ ಆಗಿರಲಿ, ಆ್ಯಂಡ್ ದೆನ್ ಮಹಾವೀರ ಚಕ್ರ ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಶೌರ್ಯ ಪ್ರಶಸ್ತಿ ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಅಶೋಕ ಪ್ರಶಸ್ತಿಗಳಾಗಿರಲಿ. ಸೊ ಈ ಎಲ್ಲ ಪ್ರಶಸ್ತಿಗಳನ್ನು ಒಂದು ಬಾರಿ ನೀವು ನೋಡ್ಕೊಳ್ಳಿ. ಓಕೆ, ಏನಿಲ್ಲ, ಗೂಗಲಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ನ್ಯೂಸ್ ಪೇಪರಲ್ಲಿ ಕಂಪ್ಲೀಟಾಗಿ ಏನು ಆರ್ಟಿಕಲ್ ಇದೆಯಲ್ವ, ಆ ಆರ್ಟಿಕಲ್ಗಳನ್ನು ಓದ್ಕೊಳ್ಳಿ. ಸೊ ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಡಿಫ್ರೆಂಟ್ ಆ್ಯಂಗಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಲೈಕ್ ಯಾವ್ಯಾವುದು ಇನ್ಫಾರ್ಮೇಷನ್ ಏನೇನಿದೆ, ಏನೇನು ಕೇಳಬಹುದು ಅನ್ನೋದು ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಜಾಸ್ತಿ. ಓಕೆ, ಸೊ ಅದು ನೋಡಿಕೊಂಡ್ರೆ ಬಹಳ ಬೆಟರ್. ಆ್ಯಂಡ್ ನೆಕ್ಸ್ಟ್ ಎರಡನೇ ಪ್ರಶ್ನೆ, ಇತ್ತೀಚೆಗೆ ಸಿಂಗಾಪುರ್ ವಿಶೇಷ ಕಾರ್ಯಪಡೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಯಾವುದು? ಈ ಒಂದು ಸಿಂಗಾಪುರ್ ವಿಶೇಷ ಕಾರ್ಯಪಡೆ, ಈ ಒಂದು ಸಿಂಗಾಪುರ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಪ್ರಾರಂಭ ಮಾಡಲಾಗಿದೆ. ಸೊ ಹಾಗಾದ್ರೆ ಯಾವ ರಾಜ್ಯದಲ್ಲಿ ಅಂತ? ಮಹಾರಾಷ್ಟ್ರ, ಕರ್ನಾಟಕ, ಒಡಿಶಾ ಮತ್ತು ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗಬಹುದು? ಗೆಸ್ ಮಾಡ್ಬೋದಾ? ಸರ್, ಸಿಂಗಾಪುರಲ್ಲಿ ಯಾವ ಭಾಷೆ ಇವಾಗಲೂ ಸಹ ಪ್ರಚಲಿತದಲ್ಲಿದೆ? ಆ್ಯಂಡ್ ದೆನ್ ಇವಾಗಲೂ ಸಹ ಅಲ್ಲಿ ಮಾತನಾಡ್ತಾರೆ ಯಾವ ಭಾಷೆಯನ್ನು? ನಮ್ಮ ಭಾರತದ ಯಾವ ಭಾಷೆಯನ್ನು ಮಾತಾಡ್ತಿರ್ಬೋದು ಎಲ್ಲಿ? ಸಿಂಗಾಪುರದಲ್ಲಿ. ಯಾವುದು ಅಂದರೆ ದ ಓನ್ಲಿ ತಮಿಳ್ ಲ್ಯಾಂಗ್ವೇಜನ್ನು ಮಾತಾಡ್ತಾರೆ. ಎಲ್ಲಿ? ಸಿಂಗಾಪುರಲ್ಲಿ ಸಹ ನಿಮಗೆ ತಮಿಳ್ ಲ್ಯಾಂಗ್ವೇಜ್ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಶ್ರೀಲಂಕಾದಲ್ಲೂ ಸಹ ನಿಮಗೆ ತಮಿಳ್ ಲ್ಯಾಂಗ್ವೇಜ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಡೋನೇಷ್ಯಾದಲ್ಲೂ ಸಹ ನಿಮಗೆ ತಮಿಳ್ ಲ್ಯಾಂಗ್ವೇಜ್ ನೋಡೋಕ್ಕೆ ಸಿಗ್ತದೆ. ಓಕೆ, ಕೇಳೋಕ್ಕೆ ಸಿಗ್ತದೆ. ಸೊ ಹಾಗಾದರೆ ಇಲ್ಲಿ ಸಿಂಗಾಪುರು ತಮಿಳು, ಆ್ಯಂಡ್ ದೆನ್ ನಮ್ಮ ಭಾರತ ತಮಿಳ್ನಾಡು ತಮಿಳು. ಸೊ ಹಾಗಾಗಿ ನಾವು ಆಪ್ಷನ್ ಡಿ ಅಂತ ಹೇಳ್ಬೋದಲ್ವಾ? ಓಕೆ, ಆಪ್ಷನ್ ಡಿ. ಯಾವುದಂದರೆ ಈ ಒಂದು ಆಪ್ಷನ್ ಡಿ ತಮಿಳ್ನಾಡು ಏನಿದೆ ಅಲ್ವಾ, ಸಿಂಗಾಪುರ್ ವಿಶೇಷ ಕಾರ್ಯಪಡೆಯನ್ನು ಪ್ರಾರಂಭ ಮಾಡಿರತಕ್ಕಂಥ ಒಂದು ನೂತನ ರಾಜ್ಯವಾಗಿದೆ ಅಂತ ಹೇಳ್ಬೋದು. ಹಾಗೆ ಮೊಟ್ಟ ಮೊದಲ ರಾಜ್ಯವಾಗಿದೆ ಅಂತ ಸಹ ಹೇಳ್ಬೋದು. ಓಕೆ, ಸೊ ಹಾಗಾದರೆ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ? ಸಿ ಜೋಸೆಫ್ ವಿಜಯ್ ಅವರು ಅಂತ ಹೇಳ್ತೀವಿ. ಯಾರು? ಸಿ ಜೋಸೆಫ್ ವಿಜಯ್ ಅವರು. ಇವರ ಒಂದು ಪಕ್ಷ ಯಾವುದು ಅಂತ ಕೇಳ್ಬೋದು? TVK ಅಂತ ಹೇಳ್ತೀವಿ. TMC ಅಲ್ಲ, TVK, ತಮಿಳು ವೆಟ್ರಿ ಕಳಗಂ ಅಂತ ಹೇಳ್ತೀವಿ. ಸರ್, ಯಾವುದೇ ಒಂದು ತಮಿಳು ವೆಟ್ರಿ ಕಳಗಂ ಅಂತಕ್ಕಂತಹ ಪಕ್ಷವನ್ನು ಇವರು 2024ರಲ್ಲಿ ಸ್ಥಾಪನೆ ಮಾಡಿದ್ರು. 2026ರಲ್ಲಿ ಇವರು ಅಧಿಕಾರಕ್ಕೆ ಏರಿದ್ದಾರೆ ಅಂತ ಸಹ ನೀವು ಹೇಳ್ಬೋದು. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗೆ ನಮ್ಮ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಯಾರು? ದ್ಯಾಟ್ ಈಸ್ DK ಶಿವಕುಮಾರ್. ಸೊ ನಿಮಗೆ ನಾನು ಏನು ಹೇಳಿದ್ದೆ ಒಂದು ಕ್ಲಾಸಲ್ಲಿ ಅಂತಂದರೆ 18ನೇ ಮುಖ್ಯಮಂತ್ರಿ ಅಂತ ಹೇಳಿದ್ದೆ. ಬಟ್ ಸಮ್ಮನ್ ಕಾಮೆಂಟ್ ಏನು ಮಾಡಿದ್ರು ಅಂತಂದರೆ, ಸರ್ 25ನೇ ಮುಖ್ಯಮಂತ್ರಿ ಅಲ್ವಾ ಅಂತ. ಓಕೆ, ಸೊ ನಿಮಗೆ ಕನ್ಫ್ಯೂಷನ್ ಆಗ್ತಿರತ್ತೆ. ಓಕೆ, ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಕನ್ಫ್ಯೂಷನ್ ಹೇಗೆ ಆಗ್ತೀರಾ ಅಂತಂದರೆ, ಇವಾಗ ನಾರ್ಮಲ್ ಆಗಿ ಫಸ್ಟ್ CM ಯಾರಾಗಿದ್ದಾರೆ ನಮ್ಮ ಒಂದು ಕರ್ನಾಟಕದ್ದು? KC ರೆಡ್ಡಿ ಅಂತ ಹೇಳಿದ್ವಿ. ಯಾರು? ಈ ಒಂದು KC ರೆಡ್ಡಿ ಅವರು. ಆ್ಯಂಡ್ ದೆನ್ ಸೆಕೆಂಡ್ ಸಮೋನ್ ಆಗಿದ್ದಾರೆ, ಥರ್ಡ್ ಸಮೋನ್ ಆಗಿದ್ದಾರೆ, ಆ್ಯಂಡ್ ದೆನ್ ಫೋರ್ತ್ ಯಾರಾಗ್ತಾರೆ? D ದೇವರಾಜ್ ಅರಸ್ ಆಗ್ತಾರೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 5th ಟರ್ಮಲ್ಲಿ ನಿಜಲಿಂಗಪ್ಪ ಅವರು ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 6th ಮತ್ತೆ ಯಾರಾಗ್ತಾರೆ ಅಂದರೆ D ದೇವರಾಜ್ ಅರಸ್ ಅವರೇ ಆಗಿದ್ದಾರೆ. ಸೊ ಮೀನ್ಸ್ ಇವಾಗ ನಾನು ನೆಕ್ಸ್ಟ್ ಒಬ್ಬರು ಬರ್ತಾರಲ್ವಾ, ನೆಕ್ಸ್ಟ್ ಇವಾಗ ನೀವೇ ಬರ್ತೀರಾ ಅಂತ ತಿಳ್ಕೊಳ್ಳಿ. ಯಾರು? ಸಮೋನ್ ಬೇಡ. ಓಕೆ, ಇವಾಗ DK ಶಿವಕುಮಾರ್ ಅವರ ಹೆಸರೇನು ತಗೊಳ್ಳಿ. ಸೊ ಇವ್ರು ಬಂದಿದ್ದಾರೆ ಅಂತಂದರೆ ಇವಾಗ DK ಶಿವಕುಮಾರ್ ಅವರು ಎಷ್ಟನೇ ಮುಖ್ಯಮಂತ್ರಿ ಆಗಿರ್ಬೋದು ಈ ಒಂದು ಕೊಟ್ಟಿರೋ ಡೇಟಾದ ಪ್ರಕಾರ? ಸರ್, ಇಲ್ಲಿ ಒಬ್ರು ಇದ್ರು, 1 2 3 4 5 6 7. 7ನೇದವರಾದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತಂದರೆ ರಾಂಗ್. 7ನೇ ವ್ಯಕ್ತಿ ಅಲ್ಲ, ಬದಲಾಗಿ 6ನೇ ವ್ಯಕ್ತಿ. ಯಾಕೆಂದರೆ ಇಲ್ಲಿ D ದೇವರಾಜ್ ಅರಸ್ ಅವರು 2 ಟರ್ಮಲ್ಲಿ ಆಗಿದ್ದಾರೆ. ಸೊ ಮೀನ್ಸ್ ನಿಮಗೆ ಟರ್ಮ್ ಪ್ರಕಾರ ಕೇಳಿದ್ರೆ, ಓಕೆ, ಸೊ ಟರ್ಮ್ ಪ್ರಕಾರ ಕೇಳಿದ್ರೆ 25ನೇ ಟರ್ಮಲ್ಲಿ ಆಗಿರತಕ್ಕಂತಹ ಮುಖ್ಯಮಂತ್ರಿ DK ಶಿವಕುಮಾರ್. ಬಟ್ ವ್ಯಕ್ತಿಗಳ ಅನುಸಾರವಾಗಿ ನಿಮಗೆ ಕೇಳಿದರೆ ಅವಾಗ ನೀವು ಹೇಳಬೇಕಾಗುತ್ತೆ, ಸರ್ ದ್ಯಾಟ್ ಈಸ್ 18ನೇ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ. ಓಕೆ, ಹಾಗಾದರೆ ಇವಾಗ ಕರೆಂಟ್ಲಿ ಇರತಕ್ಕಂಥ CP ರಾಧಾಕೃಷ್ಣನ್ ವೈಸ್ ಪ್ರೆಸಿಡೆಂಟ್ ಇದ್ದಾರಲ್ವ ನಮ್ಮ ಭಾರತದ್ದು, ಅವರು ಎಷ್ಟನೇ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ?
ಸರ್ 15ನೇ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ಹಾಗಾದರೆ ಇವರು ನಂಬರ್ ವೈಸಾ ಅಥವಾ ಟರ್ಮ್ ವೈಸಾ? ಇವರು ನಂಬರ್ ವೈಸ್, ವ್ಯಕ್ತಿಗಳ ಅನುಗುಣವಾಗಿ ಅಂತ ಹೇಳ್ತೀವಿ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಅದೇ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸರ್ಕಾರ ಓಕೆ ಇನ್ನೊಂದು ರೆಕ್ಟಿಫೈ ಮಾಡ್ಕೊಳ್ಬೇಕಾಗಿತ್ತು ಲಾಸ್ಟ್ ಕ್ಲಾಸಲ್ಲಿ. ಓಕೆ, ಲಾಸ್ಟ್ ಮೀನ್ಸ್ 9th ಜೂನ್ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನಿಮಗೆ ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದು, ಸ್ವಲ್ಪ ಕನ್ಫ್ಯೂಷನ್ ಆಗಿ. ಏನು ಅಂತಂದರೆ ದ ಸೆಕೆಂಡ್ ಆರ್ಬಿಟ್ ಅಂತ ಒಂದು ಪುಸ್ತಕ ಏನಿದೆ ಅಲ್ವಾ, ಆ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ರಾಕೇಶ್ ಶರ್ಮಾ ಅಂತ ಹೇಳಿದೆ. ಸೊ ಕ್ಷಮಿಸಿ, ಅದನ್ನು ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಶುಭಾಂಶು ಶುಕ್ಲಾ ಅವರು ಬರೆದಿದ್ದಾರೆ. ಓಕೆ, ಯಾರಂತ ಹೇಳ್ತೀವಿ? ಶುಭಾಂಶು ಶುಕ್ಲಾ ಅವರು ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಪರ್ಸನ್ ಅಲ್ವಾ ಇವರು, ನಮ್ಮ ಭಾರತದಿಂದ ಈ ಒಂದು ಬಾಹ್ಯಾಕಾಶಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿ. ಸೊ ಹಾಗಾಗಿ ಇವರು ಸಹ ಸೆಕೆಂಡ್ ಆರ್ಬಿಟ್ ಬರೆದಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನಪುಳಿತದೆ. ಓಕೆ, ಸೊ ಅದು ಸ್ವಲ್ಪ ಫ್ಲೋದಲ್ಲಿ ಹೇಳುವಾಗ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದೆ, ಕ್ಷಮೆ ಇರಲಿ. ರೆಕ್ಟಿಫೈ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಒಬ್ಬರು ಸ್ಟೂಡೆಂಟ್ ಅದನ್ನು ರೆಕ್ಟಿಫೈ ಮಾಡಿದರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕೇಂದ್ರ ಸರ್ಕಾರವು ಮೆಗಾ ಲೆದರ್ ಫುಟ್ವೇರ್ ಮತ್ತು ಆಕ್ಸೆಸರೀಸ್ ಕ್ಲಸ್ಟರ್ಗಳನ್ನು ಸ್ಥಾಪಿಸುವ ಯೋಜನೆಯಲ್ಲಿ ಕೆಳಗಿನ ಯಾವ ರಾಜ್ಯವನ್ನು ಸೇರಿಸಲಾಗಿಲ್ಲ ಅಂತ ಕೇಳಿದ್ದಾನೆ. ಸೇರಿಸಲಾಗಿಲ್ಲ. ಓಕೆ, ಗುಡ್. ಕೇಂದ್ರ ಸರ್ಕಾರವು ಮೆಗಾ ಲೆದರ್ ಫುಟ್ವೇರ್, ಓಕೆ, ಮೆಗಾ ಲೆದರ್ ಫುಟ್ವೇರ್ ಆಕ್ಸೆಸರೀಸ್ ಮತ್ತು ಕ್ಲಸ್ಟರ್ಗಳನ್ನು ಸ್ಥಾಪಿಸುವ ಯೋಜನೆಗಳಲ್ಲಿ ಯಾವ ರಾಜ್ಯವನ್ನು ಸೇರಿಸಲಾಗಿಲ್ಲ. ಯಾವ್ಯಾವ ರಾಜ್ಯದಲ್ಲಿ ಸೇರಿಸಲಾಗಿದೆ ಅಂದರೆ ಸರ್ BMT ಅಂತ ಹೇಳ್ತೀವಿ. ಯಾವುದು BMT? ಬಿಹಾರ್, ಮಹಾರಾಷ್ಟ್ರ ಹಾಗೆ ತಮಿಳುನಾಡು ಅಂತ ಹೇಳ್ತೀವಿ. ಸೊ ಯಾವುದಿಲ್ಲ ಇದರಲ್ಲಿ ಅಂತಂದರೆ ದ್ಯಾಟ್ ಈಸ್ ಒಂದು ಗುಜರಾತ್ ಅಂತಕ್ಕಂಥ ಒಂದು ರಾಜ್ಯ ಕಂಡು ಬರುವುದಿಲ್ಲ. ಆ್ಯಂಡ್ ದೆನ್ ಈ ಒಂದು ಲೆದರ್ಗೆ ಫೇಮಸ್ ಆಗಿರ್ತಕ್ಕಂಥ ಅಥವಾ ಚರ್ಮದ ಒಂದು ಚಪ್ಪಲಿಗಳಿಗೆ ಫೇಮಸ್ ಆಗಿರ್ತಕ್ಕಂಥ ಒಂದು ನಗರ ಯಾವುದು ಅಂತ ಕೇಳ್ತಾರೆ ನಿಮಗೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಸರ್ ದ್ಯಾಟ್ ಈಸ್ ಒಂದು ಕಾನ್ಪುರ ಅಂತ ಹೇಳಬೇಕಾಗುತ್ತೆ. ಯಾವುದೇ ಒಂದು ಕಾನ್ಪುರ ಅಂತ ಹೇಳ್ತೇವೆ. ಓಕೆ, ಸೊ ಕಾನ್ಪುರವನ್ನು ನೆನಪಿಟ್ಕೊಳ್ಳಿ. ಕಾನ್ಪುರ ನಿಮಗೆ ಹೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ ಸ್ಟ್ಯಾಟಿಕ್ GK ಕ್ವಶನ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಹಮದಾಬಾದ್ನಲ್ಲಿ ನಡೆದ ವಿಶ್ವದ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ವಿಶ್ವದ ಮೊದಲ ಇದೆ, ಅದು ನಡೆದಿರ್ತಕ್ಕಂಥ ನಮ್ಮ ಭಾರತದಲ್ಲಿ, ಅದು ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಇದೆ. ಸೊ ಅದು ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಸರ್? ಮೊದಲನೇದು ನಾವೇ ಆಯೋಜನೆ ಮಾಡಿದ್ದೀವಿ. ಹಾಗಾದರೆ ಮೊದಲನೇದು ಸಹ ನಾವೇ ಫಸ್ಟ್ ಪ್ರೈಸ್ ತೊಗೊಳ್ಬೇಕಲ್ಲ. ಯಾವುದು? ನಮ್ಮ ಭಾರತ ಅಂತ ಹೇಳ್ತೀವಿ. ಸೊ ನಮ್ಮ ಭಾರತ ಯಾವ ಸ್ಥಾನ ಪಡೆದುಕೊಂಡಿದೆ ಅಂದರೆ ಮೊದಲ ಸ್ಥಾನ ಪಡೆದುಕೊಂಡಿದೆ ನಮ್ಮ ಭಾರತ ಅಂತ ಹೇಳ್ತೀವಿ. ಯಾಕೆಂದರೆ ಇಡೀ ವಿಶ್ವಕ್ಕೆ ಯೋಗಾಸನವನ್ನು ಪರಿಚಯ ಮಾಡಿರ್ತಕ್ಕಂಥ ದೇಶ ನಮ್ಮದು. ಯಾವುದು? ಭಾರತ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಒಂದು ಯೋಗಾಸನದಲ್ಲಿ ನಾವು ಮೊದಲ ಸ್ಥಾನ ಪಡೆದುಕೊಳ್ಳೋಕ್ಕಾಗಲ್ವಾ? ಸೊ ಆಗುತ್ತೆ. ಸೊ ಸಿಂಪಲ್ ಕ್ವಶನ್ ಆ್ಯಂಡ್ ದೆನ್ ಸಿಂಪಲ್ ಆನ್ಸರ್. ಬಟ್ ಇದು ನಿಮಗೆ ಕೇಳ್ತಾನೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ, ಸ್ಪೆಷಲಿ ಇನ್ RRB ಆ್ಯಂಡ್ SSC ಎಕ್ಸಾಮ್ಗಳಲ್ಲಿ. ಇದನ್ನು ನೋಡ್ಕೊಂಡು ಇಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತೀಯ ವಿದ್ಯಾಭವನದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವುದನ್ನು? ಈ ಒಂದು ಭಾರತೀಯ ವಿದ್ಯಾಭವನದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಅಮರ್ದೀಪ್ ಸಿಂಗ್ ಜ್ಯೋತಿ ಸಕ್ಸೇನಾ ಅವರು, ಪಂಕಜ್ ಮೆಹ್ತಾ ಅವರು, ಬನ್ವರಿಲಾಲ್ ಪುರೋಹಿತ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಾದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಬಟ್ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಇದನ್ನು ನಿಮಗೆ ಕೇಳಲ್ಲ. ಡಮ್ಮಿ ಕ್ವಶನ್ ಅಂತ ಹೇಳ್ಬೋದು, ಬಟ್ ಕರೆಂಟ್ ಅಫೇರ್ಸಲ್ಲಿ ಇದೆ ಅಂತ ನೋಡ್ಕೊಳ್ಬೋದು ಅಷ್ಟೇ. ಬಟ್ ಯಾರು ನೋಟ್ಸ್ ಮಾಡ್ಕೊಳ್ತಿರ್ತೀರ ಅಲ್ವಾ, ಸೊ ಇದನ್ನೇನು ಬರ್ಕೊಳ್ಬೇಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ನಡೆದ SAFF ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಮಹಿಳಾ ಚಾಂಪಿಯನ್ಶಿಪ್ 2026 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ದಾನೆ. ಮಹಿಳಾ ಚಾಂಪಿಯನ್ಶಿಪ್ ಫೈನಲ್ ಯಾರ್ಯಾರ ಮಧ್ಯೆ ನಡೆಯಿತು ಸರ್? ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡೆದಿತ್ತು. ಸೊ ಇಂಡಿಯಾ ಎಷ್ಟು ಗೋಲ್ಗಳನ್ನು ಮಾಡಿದೆ? 3 ಗೋಲ್ಗಳನ್ನು ಮಾಡಿದೆ. ಬಾಂಗ್ಲಾದೇಶ್ ಎಷ್ಟು ಗೋಲ್ಗಳನ್ನು ಮಾಡಿದೆ? 1 ಗೋಲ್ ಮಾಡಿದೆ. ಸೊ ಹಾಗಾದರೆ ಈ ಒಂದು 3 ಗೋಲ್ ಮಾಡಿರ್ತಕ್ಕಂಥ ಭಾರತ ಗೆದ್ದಿರ್ಬೋದಲ್ವಾ? ಹೌದು, ಆಪ್ಷನ್ ಎ. ನಮ್ಮ ಭಾರತ ಏನಿದೆ ಅಲ್ವಾ, ಸತತ 6ನೇ ಬಾರಿ ಇದನ್ನು ಗೆದ್ದಿದೆ. ಎಷ್ಟನೇ ಬಾರಿ ಅಂತ ಕೇಳ್ತಾನೆ, ಇದೊಂದು ಡಿಫ್ರೆಂಟ್ ಕ್ವಶನ್ಗಳ ರೈಸ್ ಆಗ್ತಿದ್ದಾವೆ. ಸೊ ಎಷ್ಟನೇ ಬಾರಿ ಅಂದರೆ ಇದು 6ನೇ ಬಾರಿ ಗೆದ್ದಿದೆ ಅಂತ ಹೇಳಬೇಕಾಗುತ್ತೆ. ಯಾವುದೇ ಒಂದು ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಮಹಿಳಾ ಒಂದು ಚಾಂಪಿಯನ್ಶಿಪ್ನಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಡೆದ ಮೊನಾಕೋ. ಓಕೆ, ಇದು ಇನ್ನೊಂದು ನಿಮಗೆ ಕೇಳಬಹುದು. ಏನು ಅಂತಂದರೆ ಇನ್ ಸ್ಟೇಟ್ಮೆಂಟ್ ಬೇಸ್ಡಲ್ಲಿ ಯಾವ ರಾಜ್ಯದಲ್ಲಿ ಇದು ನಡೆದಿತ್ತು ಅಂತ. ಓಕೆ, ಅಥವಾ ಯಾವ ದೇಶ ಇದನ್ನು ಆಯೋಜನೆ ಮಾಡಿತ್ತು ಅಂತ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ದ್ಯಾಟ್ ಈಸ್ ನಮ್ಮ ಭಾರತದ ಗೋವಾದಲ್ಲಿ ಇದು ಆಯೋಜನೆ ಮಾಡಲಾಗಿತ್ತು ಅಂತ ನೀವು ಹೇಳಬೇಕಾಗುತ್ತೆ. ಓಕೆ, ಸೊ ಅದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಡೆದ ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ 2026 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಯಾವುದೇ ಒಂದು ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ 2026 ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ. ಲೂಯಿಸ್ ಹ್ಯಾಮಿಲ್ಟನ್ ಅವರು, ಕಿಮಿ ಆಂಟೋನೋಲಿ ಅವರು, ಮ್ಯಾಕ್ಸ್ ವರ್ಸಪ್ಟನ್ ಅವರು ಆ್ಯಂಡ್ ದೆನ್ ಜಾರ್ಜ್ ರಸೆಲ್ ಅವರು ಅಂತ ಕೊಟ್ಟಿದ್ದಾನೆ. ಸೊ ಈ ರೀತಿಯ ಕ್ವಶನ್ಗಳು ಒಂದು ರೀತಿ ಎಕ್ಸ್ಟೆಂಟ್ ಆಗಿ ಬಂದಿದ್ದಾವೆ ಅಂತ ಅನ್ಬೋದು ನಾವು ಇವಾಗ SSCಯಲ್ಲಿ. ಬಟ್ RRBಯಲ್ಲಿ ಸ್ವಲ್ಪ ಕೇಳ್ತಿದ್ದಾನೆ, ಬಟ್ SSCಯಲ್ಲಿ ಕೇಳ್ತಾ ಇಲ್ಲ. ಬಟ್ ದ ನ್ಯೂಸಲ್ಲಿ ನನಗೆ ಗೊತ್ತಿರಬೇಕು ಅಂತಂದರೆ ನೀವು ನೆನಪಿಟ್ಕೊಳ್ಬೋದು. ಓಕೆ, ಬಟ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಗ್ರ್ಯಾಂಡ್ ಪ್ರಿಕ್ಸ್ ರಿಲೇಟೆಡ್ ಕ್ವಶನ್ಗಳು. ಬಟ್ ಏನಾದರೂ ಅದು ನಮ್ಮ ಭಾರತಕ್ಕೆ ರಿಲೇಟೆಡ್ ಇತ್ತು ಆ್ಯಂಡ್ ಲಿಂಕ್ ಇತ್ತು ಅಂದರೆ ಅಲ್ಲಿ ನೀವು ನೆನಪಿಟ್ಕೊಳ್ಬೇಕೇ ಆಗ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸುವ ಪಶ್ಚಿಮ ಬಂಗಾಳವು ಭಾರತದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿದೆ ಅಂತ ಕೇಳಿದ್ದೇನೆ. ಎಷ್ಟನೇ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿದೆ ಅಂತ. ಯಾವುದೇ ಒಂದು PMJ. ಓಕೆ, ಯಾವುದಂತ ಹೇಳ್ತೀವಿ? ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಹೇಳ್ತೀವಿ. ಸೊ ಇದು 36ನೇ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಸರ್ ಇರೋದೇ 28 ರಾಜ್ಯಗಳಿದ್ದಾವೆ. ಸೊ ಅದರಲ್ಲಿ ನೀವು 36 ಹೇಗೆ ಅಂತ 28 + 8 ನೀವು ಕೂಡಿಸ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬರುತ್ತೆ? 36 ಬರುತ್ತಲ್ವಾ? ಸೊ ಮೀನ್ಸ್ ಇದು 36th ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ರೀಸೆಂಟಾಗಿ ಇಲ್ಲಿ
ಯಾವ ಸರ್ಕಾರ ಬಂದಿದೆ, BJP ಸರ್ಕಾರ ಬಂದಿದೆ ಅಲ್ವಾ, ಸೊ ಅದಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಸಹ ನೀವು ಈಸಿಯಾಗಿ ನೆನ್ಪಿಟ್ಕೊಂಡ್ರು ಸಹ ನಿಮಗೆ ನೆನಪು ಉಳಿತದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಜೂನ್ 9, 2026ರಂದು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಮಹಾನ್ ನಾಯಕ ಭಗವಾನ್ ಬಿರ್ಸಾ ಮುಂಡಾ ಅವರ ಯಾವ ಪುಣ್ಯತಿಥಿಯನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾರೆ. ಸರಿನಾ? ಸೊ ಇವರು ಎಷ್ಟನೇ ಒಂದು ಪುಣ್ಯತಿಥಿಯನ್ನು ಆಚರಣೆ ಮಾಡಲಾಗಿದೆ ಅಂದರೆ 126ನೇ ಪುಣ್ಯತಿಥಿಯನ್ನು ಆಚರಣೆ ಮಾಡಲಾಗಿದೆ. ಓಕೆ, ಇವರು ಯಾವ ಒಂದು ದಂಗೆಯಲ್ಲಿ ಇವರು ನೇತೃತ್ವವನ್ನು ವಹಿಸಿದ್ರು ಅಂತ ಕೇಳಿದ್ರೆ ದ್ಯಾಟ್ ಈಸ್ ಉಲ್ಗುಲಾನ್ ದಂಗೆ ಅಂತ ಹೇಳ್ತೀವಿ. ಯಾವುದೇ ಒಂದು ಉಲ್ಗುಲಾನ್ ದಂಗೆ ಅಂತ ಹೇಳ್ತೀವಿ. ಸರ್ ನೆನ್ಪಿಟ್ಕೊಳ್ಳಿ, ಉಲ್ಗುಲಾನ್ ದಂಗೆಯನ್ನು ನೇತೃತ್ವ ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ದ್ಯಾಟ್ ಇಸ್ ಈ ಒಂದು ಬಿರ್ಸಾ ಮುಂಡಾ ಅವರು ಅಂತ ಹೇಳ್ತೀವಿ. ಇಲ್ಲಾಂದರೆ ಅದನ್ನು ಮುಂಡರ ದಂಗೆ ಅಂತ ಸಹ ನಾವು ಹೇಳ್ಬಹುದು. ಬಟ್ ನಾರ್ಮಲಿ ನಿಮಗೆ ಗೊತ್ತಾಗಬಾರ್ದು ಆ್ಯಂಡ್ ದೆನ್ ಕನ್ಫ್ಯೂಷನ್ ಆಗಲಿ ಅಂತ ಏನು ಕೊಡ್ತಾನೆ ಅಂದರೆ ಉಲ್ಗುಲಾನ್ ದಂಗೆ ಅಂತ ಕೊಡ್ತಾನೆ. ಉಲ್ಗುಲಾನ್ ಮೀನಿಂಗ್ ಏನು ಅಂತಂದರೆ ಇವನು ಜಾರ್ಖಂಡ್ ಆ ಒಂದು ಲೋಕಲ್ ಭಾಷೆಯಲ್ಲಿ ಮಹಾನ್ ದಂಗೆ ಮೀನ್ಸ್ ಅತಿ ದೊಡ್ಡ ಒಂದು ದಂಗೆ ಆಯಿತು ಅಂತ ಹೇಳ್ತೀವಲ್ವ ನಾವು, ಅತಿ ದೊಡ್ಡ, ಮಹಾನ್, ದ ಗ್ರೇಟ್ ಅಂತ. ಸೊ ಆ ರೀತಿ ಮೀನಿಂಗ್ ಕೊಡ್ತದೆ ಉಲ್ಗುಲಾನ್ ಅಂತಂದರೆ. ಓಕೆ, ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದು ಎಷ್ಟನೇದು? 126. ಹಾಗೆ ಇವರು ನಿಮ್ಗೆ ಗೊತ್ತಿರಲಿ, ಬಿರ್ಸಾ ಮುಂಡಾ ಅವರು ಎಷ್ಟನೇ ವಯಸ್ಸಿನಲ್ಲಿ ಇವರು ಡೆತ್ ಆಗ್ತಾರೆ ಅಂತಂದರೆ ಇನ್ ಜಾರ್ಖಂಡ್ ರಾಂಚಿಯ ಜೈಲಲ್ಲಿ ಇವರು ಡೆತ್ ಆಗ್ತಾರೆ. ಸೊ ಎಷ್ಟನೇ ವರ್ಷದಲ್ಲಿ ಅಂತಾರೆ? 24ನೇ ವಯಸ್ಸಿನಲ್ಲಿ ಇವರು ಡೆತ್ ಆಗ್ತಾರೆ. ಓಕೆ, ಎಷ್ಟು? 24th. ಬಟ್ ಆದರೂ ಸಹ ಅವ್ರನ್ನ ನಾವೇನಂತ ಹೇಳ್ತೀವಿ? ಧರ್ತಿ ಆಭಾ ಅಂತ ಹೇಳ್ತೀವಿ. ನಾವು ಅವರನ್ನು ಏನಂತ ಹೇಳ್ತೀವಿ? ಧರ್ತಿ ಆಭಾ ಭಗವಾನ್ ಬಿರ್ಸಾ ಮುಂಡಾ ಅಂತಲೇ ಹೇಳ್ತೀವಿ. ಓಕೆ, ಸೊ ವ್ಯಕ್ತಿಯ ಏಜ್ ಎಲ್ಲ ದೊಡ್ಡದಾಗೋದು, ವ್ಯಕ್ತಿ ಮಾಡತಕ್ಕಂಥ ಕಾರ್ಯಗಳು ದೊಡ್ಡದಾಗುವುದು ಅಂತ ನಾವು ಇವರಿಂದ ಒಂದು ಎಕ್ಸಾಂಪಲ್ನ ಕಲಿಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಭಾರತೀಯ ಔದ್ಯೋಗಿಕ ಅಭಿವೃದ್ಧಿ ಯೋಜನೆ ಭವ್ಯ ಅನ್ನು ಜಾರಿಗೊಳಿಸಲು ನವದೆಹಲಿಯಲ್ಲಿ ಭವ್ಯ ಪೋರ್ಟಲನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದಾನೆ. ಭವ್ಯ ಯಾವಕ್ಕೆ ಬಂದಿದೆ ಅಂತ ಕೇಳಿದ್ರೆ, ಭವ್ಯ ಅನ್ನೋದು ಹುಡುಗಿ ಹೆಸರೆಲ್ಲ ಬದಲಾಗಿ ಇದೊಂದು ಭಾರತೀಯ ಔದ್ಯೋಗಿಕ ಅಭಿವೃದ್ಧಿ ಯೋಜನೆ ಆಗಿದೆ ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಮಿನಿಸ್ಟರ್ ಯಾರು ಅಂದರೆ ದ್ಯಾಟ್ ಈಸ್ ಒಂದು ಪಿಯೂಷ್ ಗೋಯಲ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಪಿಯೂಷ್ ಗೋಯಲ್ ಅವರು ಇದನ್ನು ಲಾಂಚ್ ಮಾಡಿದ್ದಾರೆ. ಯಾವುದನ್ನ? ಈ ಒಂದು ಭವ್ಯ ಪೋರ್ಟಲನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ETSU ಅಲ್ಲಿ 90 ಮೀಟರ್ ಅಂತರವನ್ನು ದಾಟಿದ 4ನೇ ಏಷ್ಯನ್ ಕ್ರೀಡಾಪಟು ಯಾರಾಗಿದ್ದಾರೆ ಅಂತ ಕೇಳಿದ್ದಾನೆ. ಸರಿನಾ? 4ನೇ ಏಷ್ಯನ್ ಪಟು ಅಂತ ಬಿಡಿ, ನೀವು ಜಗತ್ತಿನ 2ನೇ ಅತಿ ಹೆಚ್ಚು ಹೈಯೆಸ್ಟ್ ಈಟಿಯನ್ನು ಎಸೆದಿರ್ತಕ್ಕಂಥ ವ್ಯಕ್ತಿ ಇವರು. ಓಕೆ, ಸೊ ಫಸ್ಟ್ ಯಾರಿದ್ದಾರೆ? ಅರ್ಷದ್ ನದೀಮ್ ಅವರು ಇದ್ದಾರೆ, ಪಾಕಿಸ್ತಾನದವರು. ಸೆಕೆಂಡ್ ಯಾರಿದ್ದಾರೆ ಅಂತ ಕೇಳಿದ್ರೆ ದ್ಯಾಟ್ ಈಸ್ ಒಂದು ರಮೇಶ್ ತರಂಗ ಅವರು ಅಂತ ಹೇಳ್ತೀವಿ ಇವಾಗ. ಓಕೆ, ಇದಕ್ಕೆ ಆನ್ಸರ್ ಸಹ ರುಮೇಶ್ ತರಂಗ ಅವರು. ಓಕೆ, ಯಾವ ದೇಶದವರು? ಶ್ರೀಲಂಕಾ ದೇಶದವರು. ಸೊ ಇವರು ಸೆಕೆಂಡ್ ಹೈಯೆಸ್ಟ್ ಇದ್ದಾರೆ. ಫಸ್ಟ್ ಹೈಯೆಸ್ಟ್ ಅರ್ಷದ್ ನದೀಮ್ ಅವರು. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಒಂದು ಏಷ್ಯನ್ ಗೇಮ್ಸ್ಗಳಲ್ಲಿ ಫಸ್ಟ್ ಯಾವುದು ಅಂತಂದರೆ ಇದೇ ರಮೇಶ್ ತರಂಗ ಅವರು. ಸರ್ ಅರ್ಷದ್ ನದೀಮ್ ಅವರು ಆಗಲ್ವಾ? ಇವರು ಫಸ್ಟ್ ಅಂತ ಹೇಳಿದ್ರಲ್ಲ ಇವಾಗ. ಇವರು ಒಲಿಂಪಿಕ್ಸಲ್ಲಿ ಆ್ಯಂಡ್ ದೆನ್ ಇಡೀ ವರ್ಲ್ಡಲ್ಲಿ ಅಂತ ಕೇಳಿದ್ರೆ ನಿಮಗೆ ಇವರು ಬರ್ತಾರೆ. ಬಟ್ ಜಸ್ಟ್ ನಿಮಗೆ ಏಷ್ಯನ್ ಗೇಮ್ಸಲ್ಲಿ ಅಂತ ಕೇಳಿದ್ರೆ ಇವರೇ ರುಮೇಶ್ ತುರಂಗ್ ಅವರೇ ಹೈಯೆಸ್ಟಲ್ಲಿ ಇದ್ದಾರೆ, ಶ್ರೀಲಂಕಾ ದೇಶದವರು. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೀರಜ್ ಚೋಪ್ರಾ ಅವರು ಸಹ 90 ಕ್ರಾಸ್ ಮಾಡಿದ್ದಾರೆ ರೀಸೆಂಟಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ದೂರದ ರೋಬೋಟಿಕ್ ಹೃದಯ ಟೆಲಿಸರ್ಜರಿಯ ವಿಶ್ವ ದಾಖಲೆಯನ್ನು ಯಾವ ಭಾರತೀಯರು ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಯಾರು? ದ್ಯಾಟ್ ಈಸ್ ಡಾಕ್ಟರ್ ಸುಧೀರ್ ಶ್ರೀವಾತ್ಸ ಅವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ವಿಶ್ವಸಂಸ್ಥೆಯಿಂದ ನಾಗರಿಕತೆಗಳ ನಡುವಿನ ಸಂವಾದಕ್ಕಾಗಿ ಗೊತ್ತುಪಡಿಸಿದ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಜೂನ್ 8, ಜೂನ್ 9, ಜೂನ್ 10 ಮತ್ತು ಜೂನ್ 11 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತೊಗೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕಿಗೆ ನೀವು ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.